ನಮಸ್ಕಾರ. ಕಿರಿಕೀರ್ತಿಯಿಂದ ಮೊದಲಿಗೆ ಈ ಫ್ಯಾನ್ ಅಭಿಮಾನಿಗಳು ಯಾರ್ಯಾರಿದ್ದೀರಿ ಅವ್ರಿಗೆಲ್ಲ ನಾನು ಕ್ಷಮೆ ಕೇಳ್ತಾ ಇದ್ದೀನಿ. ಯಾಕಂತಂದರೆ ನಾನು ಫ್ಯಾನ್ ಬಗ್ಗೆ ತುಂಬ ಕೆಟ್ಟ ಅಭಿಪ್ರಾಯಗಳನ್ನ ಇಟ್ಕೊಂಡಿದ್ದೆ. ಏನು ಮಹಾ ಫ್ಯಾನು ಅನ್ನೋ ಥರ ಬಿಹೇವ್ ಮಾಡಿಬಿಟ್ಟೆ. ಕೆಲವು ನನ್ನ ಫ್ರೆಂಡ್ಸ್ ಹೇಳಿದ್ರು, ಫ್ಯಾನ್ ಬಗ್ಗೆ ಹಂಗೆಲ್ಲ ಮಾತಾಡಬೇಡ, ನಿನಗೆ ಗೊತ್ತಿಲ್ಲ, ನೀನು ತಪ್ಪಾಗಿ ತಿಳ್ಕೊಂಡಿದ್ಯಾ ಅಂತ. ನಾನು ಅವ್ರ ಮಾತು ಕೇಳಲಿಲ್ಲ. ನಾನು ಒಂಥರ ಡಿಸೈಡ್ ಆಗಿಬಿಟ್ಟಿದ್ದೆ, ಇಲ್ಲ ನನಗೆ ಫ್ಯಾನ್ ಆಗಲ್ಲ ಅಷ್ಟೇ, ಏನಾದರೂ ಮಾಡು ಫ್ಯಾನ್ನ ವಿರೋಧಿಸ್ಬೇಕು ನಾನು, ಇಷ್ಟೇ. ಹಂಗೆ ಆಗ್ಬಿಟ್ಟಿದೆ ಅಂತ ಅನಿಸುತ್ತೆ ನನಗೆ. ಬಟ್ ಈಗ ನನಗೆ ಅರ್ಥ ಆಗಿದೆ, ಹೌದು ಫ್ಯಾನ್ ತುಂಬ ಚೆನ್ನಾಗಿದೆ, ತುಂಬ ಇಷ್ಟ ಆಯಿತು. ಆರಂಭದಲ್ಲಿ ಏನು ಮಹಾ ಫ್ಯಾನು ಅಂತಾರೆ, ಏನಿದೆ ಈ ಫ್ಯಾನಲ್ಲಿ, ತುಂಬ ಸ್ಲೋ ಆಗಿ ಹೋಗುತ್ತೆ. ಆದರೆ ಹೋಗ್ತಾ 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 ಅದರ ವೇಗ ಹೆಂಗೆ ಹೆಚ್ಚಾಗುತ್ತೆ ಅಂದರೆ ನಿಮಗೆ ಇದನ್ನು ಇಷ್ಟಪಡದೇ ಇರೋಕ್ಕೆ ಕಾರಣನೇ ಇಲ್ಲ, ಅಷ್ಟು ಅದ್ಭುತವಾಗಿದೆ ಈ ಫ್ಯಾನ್. ಹಾಗಾಗಿ ನಾನು ಅವಾಗಲೇ ಅಂದೆ, ಮೊದಲು ಕ್ಷಮೆ ಕೇಳ್ತೀನಿ. ಯಾರ್ಯಾರು ಫ್ಯಾನ್ ಅಭಿಮಾನಿಗಳಿದ್ದೀರಿ ಅವ್ರಿಗೆ ಕ್ಷಮೆ ಕೇಳ್ತೀನಿ. ಹೌದು, ನಂದು ಅದು ತಪ್ಪು ಕಲ್ಪನೆ. ಫ್ಯಾನ್ ತುಂಬ ಚೆನ್ನಾಗಿದೆ. ನನಗೆ ಗೊತ್ತಿರೋ ಹಂಗೆ ಪ್ರಸ್ತುತ ಇವಾಗಿನ ಸಿಚುವೇಶನ್ ಏನಿದೆ ಇದಕ್ಕೆ ತಕ್ಕ ಹಾಗೆ ಈ ಫ್ಯಾನ್ ಇದೆ. ಈ ಟೈಮ್ನಲ್ಲಿ ಅವಶ್ಯಕವಾಗಿ ಬೇಕಿತ್ತು, ಸರಿಯಾದ ಸಮಯಕ್ಕೆ ಬಂದಿದೆ. ನೀವುಗಳು ಸಹಿತ ಫ್ಯಾನ್ನ ವಿರೋಧಿಯಾಗಿದ್ದರೆ ದಯವಿಟ್ಟು ಅದನ್ನು ವಿರೋಧಿಸಬೇಡಿ. ಫ್ಯಾನ್ ಬರಬೇಕು, ಫ್ಯಾನ್ ಇರಬೇಕು. 50 ದಿನ 100 ದಿನ ಅಲ್ಲ, ಸಾವಿರಾರು ದಿನ, ವರ್ಷಗಟ್ಟಲೆ ಆ ಫ್ಯಾನ್ ಓಡಬೇಕು. ಅದು ನನ್ನ ಆಸೆ. ನಾನು ಮಾತಾಡ್ತಿರೋದು ನೋಡಿ ನೀವು ಅನ್ಕೋಬೋದು, ಏನಪ್ಪ ಇವನು ಹಿಂಗೆಲ್ಲ ಮಾತಾಡ್ತಾನೆ ಅಂತ. ತಪ್ಪು ತಿಳ್ಕೊಬೇಡಿ, ನಾನು ಯಾವುದೋ ಕಿತ್ತೋಗಿರೋ ಫ್ಯಾನ್ ಬಗ್ಗೆ ಮಾತಾಡ್ತಾ ಇಲ್ಲ. ನನ್ನ ರೂಮಿಗೆ ಹೊಸ ಫ್ಯಾನ್ ಹಾಕ್ಸ್ಕೊಂಡೆ, ತೋರಿಸೋ, ಹೊಸ ಸೀಲಿಂಗ್ ಫ್ಯಾನು. ಅದ್ರ ಬಗ್ಗೆ ರಿವ್ಯೂ ಮಾಡಬೇಕು ಅಂತ ಅನ್ನಿಸ್ತು. ಹಾಗಾಗಿ ಆ ಫ್ಯಾನ್ ಬಗ್ಗೆ 4 ಮಾತಾಡಬೇಕು ಅಂತ ನಿಮಗೆ ಸಂತೋಷದಲ್ಲಿ ಹೇಳ್ತಾ ಇದ್ದೀನಿ ಅಷ್ಟೇ. ನಾನು ಮುಂಚೆ ಬಹಳ ಎ ಸಿನೇ ಇರಬೇಕು ಅಂತ ಹೇಳ್ತಿದ್ದೆ. ಫ್ಯಾನ್ ಬಗ್ಗೆ ನನಗೆ ಭಾಳ ತಪ್ಪು ಅಭಿಪ್ರಾಯಗಳಿತ್ತು. ನನ್ನ ಫ್ರೆಂಡ್ಸ್ ಹೇಳೋರು, ಇಲ್ಲ ನೀನು ರೂಮ್ಗೊಂದು ಫ್ಯಾನ್ ಹಾಕ್ಸ್ಕೋ, ನಿಂಗೆ ಗೊತ್ತಾಗುತ್ತೆ, ತುಂಬ ಚೆನ್ನಾಗಿರುತ್ತೆ ಫ್ಯಾನು, ಅದು ತುಂಬ ಜೋರಾಗಿ ಗಾಳಿ ಬೀಸುತ್ತೆ, ಸೆಕೆ ಹೋಗುತ್ತೆ ಅಂತ. ನಾನು ನಂಬ್ತಿರ್ಲಿಲ್ಲ, ಒಪ್ತಿರ್ಲಿಲ್ಲ. ಬಟ್ ಇವತ್ತು ಅನ್ನಿಸ್ತಾ ಇದೆ, ಹೌದು ಫ್ಯಾನು ತುಂಬ ಒಳ್ಳೆಯದು, ಬೇಕೇ ಬೇಕು. 40 ಡಿಗ್ರಿ ಸೆಲ್ಸಿಯಸ್ ಇದೆ, ಫ್ಯಾನ್ ಇಲ್ಲದೆ ಬದುಕೋಕ್ಕಾಗ್ತಾ ಇಲ್ಲ. ತುಂಬ ಒಳ್ಳೆ ಟೈಮ್ನಲ್ಲಿ ನಾನು ನನ್ನ ರೂಮಿಗೆ ಫ್ಯಾನ್ ಹಾಕ್ಸ್ಕೊಂಡಿದ್ದೀನಿ. ನನ್ನ ಹೆಂಡತಿ ಜೊತೆ ಜಗಳ ಮಾಡ್ತಿದ್ದೆ, ಅವಳು ಫ್ಯಾನ್ ಬೇಕು ನೋಡು, ನಾನು ಬೇಡ ಅಂತಿದ್ದೆ. ನೋಡಿ ಇವಾಗ ಆ ಫ್ಯಾನ್ಗೆ ನಾನೇ ಮರಳಾಗ್ಬಿಟ್ಟಿದ್ದೀನಿ. ಫ್ಯಾನ್ ತುಂಬ ಚೆನ್ನಾಗಿದೆ. ನಿಮ್ಮನೇಲೂ ನಿಮ್ಮ ರೂಮಲ್ಲೂ ಒಳ್ಳೆ ಸೀಲಿಂಗ್ ಫ್ಯಾನ್ ಇಲ್ಲ ಅಂದರೆ ಫ್ಯಾನ್ ಹಾಕ್ಸ್ಕೊಳ್ಳಿ. ನೀವು ಎಲ್ಲ ಈ ಫ್ಯಾನ್ನ ಸಪೋರ್ಟ್ ಮಾಡಬೇಕು. ಇಲ್ಲಿ ತನಕ ಯಾರ್ಯಾರು ಫ್ಯಾನ್ಗೆ ಸಪೋರ್ಟ್ ಮಾಡಿದ್ದೀರೋ ಅವ್ರಿಗೆ ನನ್ನ ನಮಸ್ಕಾರ. ಹಾಗೆ ಇವತ್ತಿಂದ ನಾನು ಸಹ ನನ್ನ ರೂಮಲ್ಲಿರೋ ಈ ಫ್ಯಾನಿಗೆ, ನೋಡಿದ್ರಲ್ಲ, ಈ ಫ್ಯಾನಿಗೆ ನಾನು ಫ್ಯಾನು. ಬೇರೆ ಯಾವ ಕಿತ್ತೋಗಿರೋ ಫ್ಯಾನ್ಗೂ ನಾನು ಫ್ಯಾನ್ ಅಲ್ಲ. ನಮಸ್ಕಾರ.